ಹಾಯ್ ಎಲ್ಲರಿಗೂ ನಮಸ್ಕಾರ. ಸೋಮವಾರದ ಮಿನಿ ಬ್ಲಾಗಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೆ ನೋಡಿ ಇವಾಗ ನಾನು ಬೆಳಗ್ಗೆಯಲ್ಲಿ ನಾನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ಬೇಕಂತ ಬಂದಿದ್ದೀನಿ. ಹಾಗೆಯೇ ನನ್ನ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ, ಹಾಗೆಯೇ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ನೋಡಿ ಇವಾಗ ಬಿಸಿನೀರು ಮಾಡಿಕೊಂಡೆ. ಇವಾಗ ಬಿಸಿನೀರು ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಇದ್ದರೆ ದಿನ ಅವರೇ ಮಾಡಿಕೊಡ್ತಿದ್ರು, ಇವತ್ತಿಲ್ಲ. ಹಾಗೆಯೇ ಬಿಸಿನೀರು ಮಾಡಿಕೊಂಡೆ, ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಬಿಸಿನೀರು ಕಾಯ್ತಾ ಇದೆ ನೋಡಿ. ಆ ಕಡೆ ಎಲ್ಲ ಪಾತ್ರೆ ಒಂದೇ ಬೆಳಗ್ಗೆ ಅಷ್ಟೇ ತೊಳೆಯೋದು ನಾನು. ನೆಕ್ಸ್ಟ್ ಟೈಮ್ ಬೆಳಗ್ಗೆ ಅಷ್ಟೇ ತೊಳೆಯೋದು. ದಿನಕ್ಕೆ ಒಂದೇ ಸತಿ ಪಾತ್ರೆ ತೊಳೆಯೋದು. 2-3 ಸತಿ ಅಂದರೆ ಜಾಸ್ತಿ ಇದ್ದರೆ 2-3 ಸತಿ ತೊಳೆಯೋದಿಲ್ಲ, ಇಲ್ಲಾಂದರೆ ತೊಳೆಯೋಕ್ಕಾಗಲ್ಲ. ಒಂದೇ ಸತಿ ತೊಳೆಯೋದು. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರಲ್ಲ, ನಾನು ಲೇಟಾಗಿ ಎದ್ದೆ, ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆಯೇ ಇವಾಗ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಕುಡಿದಾದ್ಮೇಲೆ ಬೇರೆಲ್ಲ ಕೆಲಸ ಮಾಡ್ಕೋಬೇಕು. ಇವಾಗ ನೋಡಿ ಬಿಸಿನೀರು ಕಾಯ್ತಾನೆ ಇದೆ. ನಾನು ಸ್ವಲ್ಪ ಬಿಸಿನೀರು ಸ್ಲೋ ಮೋಷನಲ್ಲಿ ಇಟ್ಟಿದೆ. ಸ್ವಲ್ಪ ಸ್ಲಿಮ್ ಕಮ್ಮಿಯಾಗಿ ಇಟ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಕೊತಾ ಇದೆ. ಇವಾಗ ನೋಡಿ ಬಿಸಿನೀರು ಆಗಿದೆ. ಬಿಸಿನೀರು ಆದ ತಕ್ಷಣ ಟೀಗೆ ಇಟ್ಟಿದ್ದೀನಿ. ಇವಾಗ ಟೀಗೆ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಬಿಸಿನೀರು ಕುಡ್ಕೊಂಡು ನೋಡೋಣ. ಇವಾಗ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂತ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಬೆಲ್ಲ ಟೀ, ಇದು ಬೆಲ್ಲ ಹಾಕ್ಕೊಂಡು ಟೀ ಮಾಡ್ಕೊತೀವಿ ನಾನು ದಿನ. ಶುಗರ್ ಹಾಕಲ್ಲ ನಾವು. ಇವಾಗ ನೋಡಿ ಎಲ್ಲ ಎತ್ತಿಟ್ಬಿಟ್ಟೆ. ಇವಾಗ ಟೀ ಕುದೀತಾ ಇದೆ. ಸ್ಲೋ ಮೋಷನಲ್ಲಿ ಇಟ್ಬಿಟ್ಟು ನಾನು ಇವಾಗ ಫ್ರಿಜ್ಜಲ್ಲಿ ಹಾಲಿಟ್ಟು ಬಂದೆ. ಆಮೇಲೆ ನೀರು ಕುಡಿತಾಯಿದ್ದೀನಿ ನೋಡಿ. ನೀರು ಕುಡಿದಾದ್ಮೇಲೆ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಹಾಲಿಟ್ಟು ಬಂದು ಸೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟೆ. ನೀಟಾಗಿ ಒರೆಸ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸು ಸ್ಟವ್ ಎಲ್ಲ ಒರೆಸ್ಕೋಬೇಕು. ಅದೇ ನಮ್ಮ ಹೆಣ್ಮಕ್ಳ ಲಕ್ಷಣ. ನೋಡಿ ಇವಾಗ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ನೈಟಲ್ಲಿ ಒಂದು ಸತಿ ಒರೆಸಿರ್ತೀನಿ ನಾನು, ಮತ್ತೊಂದು ಸತಿ ಬೆಳಗ್ಗೆ ಎದ್ದು ಒರೆಸ್ಕೊಳ್ಳೋದು. ದಿನ 2 ಸತಿ ಒರೆಸ್ತೀನಿ ನೋಡಿ. ಇವಾಗ ಎಲ್ಲ ಎತ್ತೈತಿ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಟೀ ಹಾಕ್ಕೊಂಡಿದ್ದೀನಿ. ಟೀ ಆಗೋಷ್ಟೊತ್ತಿಗೆ ನೋಡಿ ಎಲ್ಲ ಅದ್ರ ಪಕ್ಕದಲ್ಲಿರೋದು ಸೈಡಿಗಿರೋದೆಲ್ಲ ತೆಗೆದು ನೀಟಾಗಿ ಕ್ಲೀನಾಗಿ ಒರೆಸ್ಕೊತೀನಿ. ಒರೆಸ್ಕೊಂಡಾದ್ಮೇಲೆ ಇವಾಗ ನೋಡಿ ಸಿಂಕ್ ಹತ್ರ ಬಂದಿದ್ದೀನಿ. ಸಿಂಕ್ ಹತ್ರ ಅಲ್ಲಿ ಒರೆಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇಲ್ಲ ಸ್ವಲ್ಪ. ನೋಡಿ ಇವಾಗ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆಯೇ ನೋಡಿ ಇವಾಗ ಬೆಡ್ರೂಮಿಗೆ ಬರ್ತೀನಿ. ಟೀ ಆಗೋಷ್ಟೊತ್ತಿಗೆ ಬೆಡ್ರೂಮಿಗೆ ಬಂದು ಬೆಡ್ಶೀಟ್ ಎಲ್ಲ ಮಡಿಸ್ತಾ ಇದ್ದೀನಿ ನೋಡಿ. ಬೆಡ್ಶೀಟ್ ಮಡಿಸಿದಾದ್ಮೇಲೆ ನೋಡಿ ಇವಾಗ ಬೆಡ್ಶೀಟ್ ಎಲ್ಲ ಮಡಿಸ್ತಾ ಇದ್ದೀನಿ. ನೀಟಾಗಿ ಬೆಡ್ಶೀಟ್ ಎಲ್ಲ ಮಡಿಸಿದಾದ್ಮೇಲೆ ಹಾಲಿಗೆ ಬರ್ತೀನಿ ಮತ್ತೆ. ನೋಡಿ ಇವಾಗ ಆಯಿತು ಬೆಡ್ರೂಮಿಗೆ. ಇವಾಗ ಹಾಲಿಗೆ ಬಂದೆ. ಹಾಲಲ್ಲಿ ದಿವಾನ್ ಕಾಟ್ ಮೇಲೆಲ್ಲ ಬಿಸಾಕಿ ಹೋಗಿರುತ್ತೆ ನನ್ನ ಹಸ್ಬೆಂಡು. ಅದನ್ನೆಲ್ಲ ಎತ್ತಿ ಹಾಲಿಂದ ಎಲ್ಲ ಬೆಡ್ರೂಮಿಗೆ ಅಲ್ಲೇ ನೈಟ್ ಪ್ಯಾಂಟು ಹಾಗೆ ಶರ್ಟೆಲ್ಲ ಅಲ್ಲೇ ಬಿಸಾಕಿ ಹೋಗಿರುತ್ತೆ. ನಾನು ಎದ್ದು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಇವಾಗ ಹಾಲಲ್ಲೂ ಕ್ಲೀನ್ ಮಾಡಿದೆ. ಮತ್ತು ಇವಾಗ ಕಿಚನಿಗೆ ಹೋಗ್ತೀನಿ. ಕಿಚನಿಗೆ ಹೋದ್ಮೇಲೆ ಟೀ ಆಗಿರುತ್ತೆ ಅಷ್ಟೊತ್ತಿಗೆ. ಟೀ ಆದ ತಕ್ಷಣ ಸೋಸ್ಕೊಂಡು ಕುಡ್ಕೊಂಡು ಈ ಕಡೆ ಸೈಡಿಗೆ ಬಂದು ಹಾಲಲ್ಲಿ 1 ನಿಮಿಷ ರೆಸ್ಟ್ ತೊಗೊತೀನಿ ನೋಡಿ. ಇವಾಗ ಹಾಲಲ್ಲಿ ಬಂದು ಕುತ್ಕೊಂಡು 1-2 ನಿಮಿಷ ಕುಡಿಬೇಕು ಟೀನ. ಕುಡ್ದಾದ್ಮೇಲೆ ನೋಡಿ ಇವಾಗ ಮತ್ತೆ ಕಿಚನಿಗೆ ಹೋಗ್ತೀನಿ. ಕಿಚನಿಗೆ ಹೋದ ತಕ್ಷಣ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಬೇಗನೆ. ಪಾತ್ರೆ ಎಲ್ಲ ನೀಟಾಗಿ ತೊಳೆದು ನೋಡಿ. ಇವಾಗ ಹಾಗೆ ನೋಡಿ ಪಾತ್ರೆ ತೊಳೆಯೋದು ವಿಡಿಯೋನ ನೋಡೋದು, ಪಾತ್ರೆ ತೊಳೆಯೋದು, ಇದೇ ನೋಡೋದು, ಅದೇ ಆಗುತ್ತೆ. ಫೇಸ್ ಕಾಣಿಸ್ತಾ ಇಲ್ಲ, ಯಾಕಂದರೆ ನಾನು ಉಲ್ಟಾ ಇಟ್ಕೋಬೇಕಾಯ್ತು. ಉಲ್ಟಾ ಇಟ್ಕೊಳ್ಳಿಲ್ಲ ನಾನು, ಸ್ಟ್ರೈಟಾಗಿ ಇಟ್ಕೊಂಡು ಮಾಡಿದ್ದೀನಿ. ಹಾಗಾಗಿ ನನ್ನ ಫೇಸ್ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಇವಾಗ ಎಷ್ಟು ಫಾಸ್ಟಾಗಿ ಪಾತ್ರೆ ತೊಳೆದಿದ್ದೀನಿ ಅಂತ ನೋಡಿ. ಇವಾಗ ಪಾತ್ರೆ ಸ್ಪೀಡಲ್ಲಿ ಪಾತ್ರೆ ತೊಳೆಯೋದು ನನ್ನ ಕೆಲಸ. ಬೆಳಗ್ಗೆ ತಕ್ಷಣ ಪಾತ್ರೆ ತೊಳೆಯೋದು, ಕಸ ಮುಚ್ಚೋದು, ನೆಲ ಒರೆಸೋದು ಕೆಲಸ ಇರುತ್ತಲ್ಲ. ಪಾತ್ರೆ ತೊಳೆದಾದ್ಮೇಲೆ ಸಿಂಕೆಲ್ಲ ನೀಟಾಗಿ ತೊಳ್ಕೊಂಡು ನೋಡಿ ಇವಾಗ ತೊಳೆಯೋದ್ರಲ್ಲಿ ಇದ್ದೀನಿ ಪಾತ್ರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ ಅಂತ ನೋಡಿ. ಇವಾಗ ಸಿಂಕ್ ತೊಳ್ಕೊಂಡೆ ನೋಡಿ. ಇವಾಗ ಸಿಂಕ್ ತೊಳೆಯೋದು ಹೆಂಗೆ ತೊಳಿತೀನಿ ಅಂತ ನೋಡಿ. ಇವಾಗ ಸಿಂಕ್ ನೀಟಾಗಿ ಇರಬೇಕು. ದಿನ ಸಿಂಕನ್ನು ತೊಳೆದ್ರೆ ಸ್ಮೆಲ್ ಬರೋಲ್ಲ, ಸ್ಮೆಲ್ ಬಂದುಬಿಡುತ್ತೆ ಸಿಂಕು. ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಮನೇಲಿ, ಇನ್ನೂ ಇರೋಕ್ಕೆ ಆಗೋಲ್ಲ, ಹಂಗೆ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ಎಲ್ಲ ಮ್ಯಾಟ್ಗಳೆಲ್ಲ ಎತ್ಬಿಟ್ಟು ಕಸ ಗುಡಿಸ್ಕೊಂಬರ್ತೀನಿ ನೋಡಿ. ಇವಾಗ ಕಸ ಗುಡಿಸೋದಕ್ಕೂ ಒಂಥರ ಟ್ರೈನಿಂಗ್ ಬೇಕು. ಸ್ಪೀಡಲ್ಲಿ ಕಸ ಗುಡಿಸ್ಕೊಂಬಂದಿದ್ದೀನಿ ಇವತ್ತು ನೋಡಿ. ಮನೆ ಫುಲ್ಲು ಕಸ ಗುಡಿಸೋದಾಗಿದೆ ಇವಾಗ ನೋಡಿ. ಎಲ್ಲ ಸಂದಿ ಮೂಲೆಯಲ್ಲಿ ಎಲ್ಲೆಲ್ಲಿ ಇರುತ್ತೋ ಕಸ ಎಲ್ಲ ಎತ್ತಿ ಕಸ ಗುಡಿಸ್ಕೊಂಬರ್ಬೇಕು. ಅದಾದಮೇಲೆ ತುಂಬಿತೀನಿ ನೋಡಿ. ಕಸ ಗುಡಿಸ್ಕೊಂಬಂದಿದ್ದೀನಿ ಫುಲ್ಲು ನೋಡಿ. ಇವಾಗ ನೀಟಾಗಿ ಕಸ ಗುಡಿಸಿ ಮನೆ ನೀಟಾಗಿ ಇಟ್ಕೊಂಡಷ್ಟು ಲಕ್ಷ್ಮಿ ಚೆನ್ನಾಗಿ ಬರುತ್ತಂತೆ ಮನೇಲಿ. ಗೊತ್ತಿಲ್ಲ ನನಗೆ, ದೊಡ್ಡವ್ರು ಹೇಳ್ತಾರೆ ಊರ ಕಡೆಗೆ, ನೀವು ಎಷ್ಟು ಮನೆ ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ಲಕ್ಷ್ಮಿ ಓಡಾಡುತ್ತೆ ಮನೆಯಲ್ಲಿ ಅಂತ. ಹಾಗಾಗಿ ನಾನು
ಮನೇನ ನೀಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾವಾಗಲೂ. ಇವಾಗ ನೋಡಿ ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ನೆಲ ಒರೆಸೋ ಮ್ಯಾಪ್ತೆ ತೊಗೊಂಬಂದಿದ್ದೀನಿ. ಮ್ಯಾಪ್ ತೊಗೊಂಬಂದು ನೀಟಾಗಿ ಎಲ್ಲ ಕಡೆಯೂ ನೆಲ ಒರೆಸ್ಕೊತೀನಿ ನೋಡಿ. ಇವತ್ತು ತುಂಬ ಸ್ಪೀಡಾಗಿ ಕೆಲಸ ಮಾಡಿದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ. ಯಾಕಂದರೆ ಇವತ್ತು ಸೋಮವಾರ ಅಲ್ವಾ, ಪೂಜೆ ಮಾಡಬೇಕು. ಹಾಗಾಗಿ ಯಾರಾದರೂ ನಮ್ಮ ರಿಲೇಟಿವ್ ಯಾರಾದರೂ ಫೋನ್ ಮಾಡ್ತಾನೆ ಇರ್ತಾರೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಯಾರಾದರೂ ಒಬ್ಬರು ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಇವತ್ತು ಯಾರು ಸೋಮವಾರ ಯಾರೂ ಫೋನ್ ಮಾಡೋದಿಲ್ಲ ನನಗೆ. ಸೋಮವಾರ ಗುರುವಾರ ಶನಿವಾರ ಯಾರೂ ಫೋನು ಮಾಡೋಲ್ಲ ಬೆಳಗ್ಗೆ ಹೊತ್ತು. ಯಾಕಂದರೆ ನಾನು ತುಂಬ ಸ್ಪೀಡಲ್ಲಿ ಕೆಲಸ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನೋಡಿ ಇವಾಗ ಎಷ್ಟು ಸ್ಪೀಡಲ್ಲಿ ನಾನು ಒರೆಸ್ತಾ ಇದ್ದೀನಿ ಅಂತ. ಅದಾದಮೇಲೆ ನೋಡಿ ಇವಾಗ ಮುಗೀತು, ನೆಲ ಒರೆಸ್ಕೊಂಡಾಗಿದೆ ನೋಡಿ ಇವಾಗ. ನೋಡಿ ಮತ್ತು ಓಡ್ಬಿಡ್ತೀನಿ. ಮತ್ತು ಅದಾದಮೇಲೆ ಎಲ್ಲ ಮ್ಯಾಟ್ಗಳೆಲ್ಲ ತೊಗೊಂಬಂದು ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಮ್ಯಾಟ್ ಇತ್ತೋ ಅದನ್ನೆಲ್ಲ ಸೇರಿಸ್ತೀನಿ. ಸೇರಿಸಿದಾದ್ಮೇಲೆ ನೋಡಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ನೋಡಿ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡ್ಕೊಂಬರ್ತೀನಿ. ಸ್ನಾನ ಮಾಡ್ಕೊಂಡಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ. ಪೂಜೆ ಮಾಡಿಬಿಟ್ಟು ಲಕ್ಷ್ಮೀ, ನಮ್ಮನೆ ಲಕ್ಷ್ಮೀ, ಆಮೇಲೆ ವೆಂಕಟರಮಣ ಸ್ವಾಮಿ, ಹಾಗೆ ರಾಘವೇಂದ್ರ ಸ್ವಾಮಿ, ಹಾಗೆಯೇ ಮಂಜುನಾಥ ಸ್ವಾಮಿ ಮತ್ತು ಗಣೇಶ, ಎಷ್ಟು ದೇವ್ರನ್ನ ನಾವು ಇಟ್ಟಿದ್ದೀವಿ. ಯಾವಾಗಲೂ ನನಗೆ ಮನಸ್ಸಿಗೆ ನೋವಾದಾಗ ಖುಷಿಯಾದಾಗ ಅವ್ರನ್ನೇ ಬೇಡ್ಕೊಳ್ಳೋದು ನಾನು. ಏನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಬಿಡಬೇಕು. ಯಾಕಂದರೆ ದೇವ್ರು ನಮ್ಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅದು ಕೊಟ್ಟೇ ಕೊಡ್ತಾನೆ. ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ. ನಾನು ನೋಡಿರೋ ಮಟ್ಟಿಗೆ ದೇವರ ಬೇಡ್ಕೊಂಡಷ್ಟು ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ನಾನು ತುಂಬ ದೇವ್ರನ್ನ ನಂಬ್ತೀನಿ. ಆದಷ್ಟು ನಾನು ದೇವರು ನಂಬಿನೇ ಆಲ್ರೆಡಿ ನಾನು ಸೋತು ಹೋಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇರುತ್ತೆ ನನಗೆ ಒಂದೊಂದು ಟೈಮು. ನೋಡಿ ಇವಾಗ ಆಮೇಲೆ ಶಿವ, ಪಾರ್ವತಿ, ಪರಮೇಶ್ವರ ಎಲ್ಲ ದೇವರುಗಳಿದ್ದಾರೆ ನೋಡಿ ಇವಾಗ. ಹಾಗೆಯೇ ಪೂಜೆ ಆದಮೇಲೆ ಆಮೇಲೆ ನೋಡಿ ಇವಾಗ ಬಾಗಿಲಿಗೂ ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಮನೇಲಿ ಪೂಜೆ ಮಾಡಲ್ಲ. ಆದರೆ ನಾನು ಶನಿವಾರ, ಸೋಮವಾರ ಮತ್ತು ಗುರುವಾರ ಯಾವತ್ತೂ ಮಿಸ್ ಮಾಡಲ್ಲ ಪೂಜೆ ಮಾಡೋದು. ಮತ್ತು ಶುಕ್ರವಾರ, ಮಂಗಳವಾರನೂ ಮಾಡಬೇಕು. ಬಟ್ ನಾನು ಎಲ್ಲ ದೇವ್ರ ಯಾವಾಗಲೂ ಮಾಡ್ತಾನೆ ಇದ್ದರೆ ದೇವ್ರು ಏನೂ ವರ ಕೊಡಲ್ಲ ಅಂದ್ಬಿಟ್ಟು ಒಂದು ಸತಿ ಸ್ಕಿಪ್ ಮಾಡಿಬಿಡ್ತೀನಿ ಬೇಜಾರಾದಾಗ. ಇಲ್ಲಾಂದರೆ ಮಿಕ್ಕಿ ಟೈಮಲ್ಲಿ ಮಾಡ್ತೀನಿ. ಹೀಗೆ ನೋಡಿ ಇವಾಗ ನಮ್ಮ ಲಕ್ಷ್ಮಿ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ಹಾಗೆಯೇ ಈಗ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೇ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೂ ಇರಲಿ. ಹಾಗೆಯೇ ನಿಮ್ಮ ಅಕ್ಕಂಗೂ ತಂಗಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿಕೊಂಡು ನೋಡಿ ಇವಾಗ ಮತ್ತೆ ಇನ್ನೊಂದು ಸತಿ ಬಾಗಿಲಿಂದ ಬರ್ತೀನಿ ನೋಡಿ. ಪೂಜೆ ಆದಮೇಲೆ ಮನೇಲಿ ಯಾವ ಥರ ವೈಬ್ರೇಟ್ ಇದೆ ಅಂತ ಎಷ್ಟು ಚೆನ್ನಾಗಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ಖುಷಿ ಆಗ್ತಾ ಇರುತ್ತೆ ಮನೇಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಬ್ಲಾಗ್ನ